ಚಾನಲ್ ನಷ್ಟ ಪರಿಹಾರ ವಿತರಿಸಬೇಕು. ಕೊಡಲೇಬೇಕು. ಎಲ್ಲಿ ತನಕ ಹೋರಾಟ? ಧಿಕ್ಕಾರ ಸರ್ಕಾರಗಳಿಗೆ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ 6 ತಿಂಗಳಿಂದ ಕೂಡ ನಮ್ಮ ಕೆಜಿಎಫ್ ತಾಲೂಕು ಮತ್ತು ಇಡೀ ಜಿಲ್ಲೆಯಾದ್ಯಂತ ಕೂಡ ಏನು ನಮ್ಮ ಮಾವು ಬೆಳೆಗಾರರಿದ್ದಾರೆ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಕಳೆದ ಜನವರಿ ತಿಂಗಳಿಂದ ಕೂಡ ಮಳೆ ಬರ್ದಿರ ಟ್ಯಾಂಕರ್ ಅಲ್ಲಿ ನೀರು ಹೊಡಿಸಿ ಔಷಧಿ ಮತ್ತು ಇತರೆ ಖರ್ಚಿಗೂ ಕೂಡ ಒಂದು ಎಕರೆಗೆ ಕನಿಷ್ಠ ಅಂದ್ರೆ 15-20 ಸಾವಿರ ಖರ್ಚಾಗ್ತಾ ಇದೆ. ಮತ್ತೆ ಕಳೆದ 1-2 ತಿಂಗಳ ಮುಂಚೆ ಕೂಡ ಅಕಾಲಿಕವಾಗಿ ಒಂದು ಗಾಳಿ ಮತ್ತು ಅಲಿಕಲ್ಲು ಮಳೆಗೆ ಕೂಡ ತುಂಬಾ ನಷ್ಟವಾಗಿದ್ದಾರೆ. ಆಗ ಕೂಡ ನಾವು ಇದೇ ನಮ್ಮ ತಹಸೀಲ್ದಾರ್ ಕಚೇರಿ ಇದ್ರು ಕೂಡ ಬಂದು ಮನವಿ ಪತ್ರ ಕೊಟ್ಟಿದ್ವಿ. ಅದಕ್ಕೂ ಕೂಡ ಇದುವರೆಗೂ ಒಂದು ಪರಿಹಾರ ಬಂದಿಲ್ಲ. ಮತ್ತೆ ಇರುವಂತಹ ಒಂದು ಶೇಕಡ 20-30% ಕಾಯಿ ಮಾತ್ರ ಇದೆ. ಅದು ಇರುವಂತಹ ಕಾಯಿಗೂ ಕೂಡ ಕೇವಲ ₹2-3 ಕೇಳ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ಕಳೆದ 1 ವಾರ 10 ದಿವಸ ಮುಂಚೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರಂತಹ ಚಿನ್ನಪ್ಪ ರೆಡ್ಡಿ ಅವರ ಜೊತೆಗೂಡಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಘೋಷಣೆ ಮಾಡಿದ್ರು. ಅವರಿಗೆ ಸಂಪೂರ್ಣವಂತಹ ಬೆಂಬಲವನ್ನು ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಸಂಘದ ವತಿಯಿಂದ ಮತ್ತು ಸಮಸ್ತ ಕೆಜಿಎಫ್ ತಾಲೂಕಿನ ರೈತರ ಪರವಾಗಿ ಕೂಡ ಇವತ್ತಿನ ದಿವಸ ನಾವು ನಮ್ಮ ಕೆಜಿಎಫ್ ತಾಲೂಕಿನ ಕಚೇರಿ ಮುಂದುಗಡೆ ಬಂದು ಒಂದು ಮಾವಿನಕಾಯಿಯನ್ನು ಸುರಿದು ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಕೂಡ ನಮ್ಮ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಕೂಡಲೇ ಬೆಂಬಲ ಬೆಲೆ ನೀಡಬೇಕು. ಅದ್ರ ಜೊತೆಗೆ ಕನಿಷ್ಠ ಅಂದ್ರೆ ಒಂದು ಎಕರೆಗೆ 15-20 ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಒಂದು ಧರಣಿ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದ್ವಿ. 3-4 ದಿವಸದ ಮುಂಚೆನೆ ಏನು ರೈತರ ಒಂದು ಹಿತಾಸಕ್ತಿಯನ್ನು ಗಮನಿಸಿಕೊಂಡು ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ಬಂದುಬಿಟ್ಟು ₹4 ಘೋಷಣೆ ಮಾಡಿದೆ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮೀನಾಮೇಷ ಮಾಡಿಕೊಂಡು ಇದುವರೆಗೂ ಕೂಡ ನಮ್ಮ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಆದಷ್ಟು ಬೇಗ ಬೆಂಬಲ ಬೆಲೆ ನೀಡಬೇಕಂತೇಳಿ ಇವತ್ತಿನ ದಿವಸ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬೇರೆ ಸ್ಟೇಟ್ಗಳು ಕೊಡ್ತಾ ಇದ್ದಾರೆ. ಈ ಸ್ಟೇಟಲ್ಲಿ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೇಗೆ ರೈತರಿಗೆ ಇದಾಗ್ತಾರೆ? ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ರೈತರಿಲ್ಲ ಅಂದರೆ ಹೆಂಗೆ ಮುಂದುವರೆಯುತ್ತೆ? ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ದೇಶಗಳಿಗೆಲ್ಲ ಹೋಗ್ತಾ ಇದೆ. ಅದನ್ನು ಪರ್ಟಿಕ್ಯುಲರ್ ಆಗಿ ಯಾವ ಥರ ಮಾಡಬೇಕು ಅಂತ ಮಾಡೋಕ್ಕೂ ಮುಂದೆ ಬರ್ತಾ ಇಲ್ಲ ಸರ್ಕಾರ. ರೈತರು ಏನು ಮಾಡಬೇಕು? ಸರಿಪಡಿಸಬೇಕು ಅಂತ ನಾವು ಹೇಳ್ತೀವಿ. ರಾಜ್ಯದಲ್ಲಿ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ₹4 ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇನ್ನೂ ನಿದ್ದೆ ಹೋಗ್ತಾ ಇದೆ. ಒಬ್ಬರೊಬ್ಬರು ನನಗೆ ಬೇಕು ಸೀಟು ನಿನಗೆ ಬೇಕು ಅಂತ ಕುರ್ಚಿ ಕಚ್ಚಾಟದಲ್ಲೇ ಇನ್ನೂ ಅದೇ ಮುಗಿತಾ ಇಲ್ಲ. ಆದರೆ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರು ಕೇಳೋರಿಲ್ಲ. ಬರೀ ಅವ್ರ ಅಧಿಕಾರಕ್ಕೋಸ್ಕರ ಬರೀ ಅಧಿಕಾರದಲ್ಲೇ ಇದ್ದಾರೆ. ಆದರೆ ಇಲ್ಲಿ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ಸಲ ಸರ್ಕಾರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವರ ಕಷ್ಟಗಳು. ಇವ್ರು ಹೇಳ್ತಾರೆ ನಾವು ರೈತರ ಪರ ಸರ್ಕಾರ ಅಂತ. ಏನು ಮಣ್ಣಂಗಟ್ಟಿ ಏನು ರೈತರ ಪರ ಸರ್ಕಾರ? ನೀವು ನಮಗೆ ಆಲಿಕಲ್ಲು ಗಾಳಿ ಹೊಡೆದು ಎಲ್ಲ 50% ಎಲ್ಲ ನಾಶನ ಆಯಿತು ಬೆಳೆ. ನಾವೆಲ್ಲ ಅರ್ಜಿಗಳು ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು 1-1.5 ತಿಂಗಳಾಗಿದೆ. ಆದರೆ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಏನು ನಿದ್ದೆ ಹೋಗ್ತಾ ಇದೆಯಾ ಸರ್ಕಾರ, ಇಲ್ಲ ಆಡಳಿತ ನಡೆಸ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ರೈತರ ಬಗ್ಗೆ ಮಾತಾಡಿದ್ರೆ ನಾವು ರೈತರ ಬಗ್ಗೆ ಅಂತಾರೆ. ಇಲ್ಲ, ರೈತರ ಬಗ್ಗೆ ಇಲ್ಲ, ಬರೀ ಅವರ ಅಧಿಕಾರಕ್ಕೋಸ್ಕರನೇ ಅವರು ಒತ್ತಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಮಗೆ ಬೇಗ ಇದಕ್ಕೆ ಪರಿಹಾರ ಕೊಡಬೇಕಂತೇಳಿ ನಾವು ಕೆಜಿಎಫ್ ತಾಲೂಕು ಕ್ಷೇಮಾಭಿವೃದ್ಧಿ ಸಂಘದಿಂದ
ಮಾವು ಬೆಳೆಗಾರ ಸಂಘದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನೋಡಿ, ಇದೇ ಪರಿಸ್ಥಿತಿ ಬಂದ್ಬಿಟ್ಟು ಏನು ಗಿಡದಲ್ಲಿ ಕಾಯಿ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಎಲ್ಲ ಉದುರೋಗ್ತಾ ಇದೆ. ಇದುವರೆಗೆ ಒಂದು ವಾರಕ್ಕೆ ಮುಂಚೆ ಅಂದ್ರೆ ಒಂದು ಜೂನ್ 15ರಿಂದ 20ನೇ ತಾರೀಕು ಒಳಗಡೆ ನಾವು ಮಾವನ್ನು ಕಟಾವು ಮಾಡಬೇಕಾಗುತ್ತೆ. ಆದ್ರೂ ಕೂಡ ಕಟಾವು ಮಾಡಕ್ಕೆ ಯಾರು ಆರ್ಡರ್ ತಗೊಳ್ತಾ ಇಲ್ಲ. ಬೇಕಾದ್ರೆ ಆಂಧ್ರ ಪ್ರದೇಶ ನೋಡ್ಬೋದು, ಅಲ್ಲಿ ನಮ್ಮ ಕಾಯಿ ಹೋಗ್ತಾ ಇದ್ರು, ಅವರು ಬರಕ್ಕೆ ಹೇಳ್ತಾ ಇಲ್ಲ. ಅವರು ನಮ್ಮ ಕರ್ನಾಟಕದ ಕಡೆಯಿಂದ ಏನು ಮಾವು ತಗೊಂಡು ಹೋಗ್ತಾ ಇದ್ರೆ ಅವ್ರು ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲೇ ಬಂದ್ಬಿಟ್ಟು ಅವ್ರು ಸರ್ಕಾರದ ವತಿಯಿಂದ 4 ರೂಪಾಯಿ ಕೊಡ್ತಾ ಇದ್ರೆ. ಆದ ಕಾರಣಕ್ಕಾಗಿ ನಮ್ಮ ಏನು ಮಾವಿನ ಪರಿಸ್ಥಿತಿ ಈಗ ನಮ್ಮ ಗಿಡಗಳೆಲ್ಲ ಈ ರೀತಿ ಕೊಳಿತಾ ಇದೆ. ಆದ ಕಾರಣಕ್ಕಾಗಿ ಶೀಘ್ರವಾಗಿ ಕೂಡ ನಮ್ಮ ಸರ್ಕಾರ ಏನು ಎಚ್ಚೆತ್ತುಕೊಂಡು ಏನೋ ಒಂದು ಅನುಕೂಲ ಮಾಡಿದ್ರೆ ಸಮಸ್ತ ಎಲ್ಲ ನಮ್ಮ ಮಾವು ರೈತರಿಗೆ ಕೂಡ ಒಂದು ಒಳ್ಳೆಯದಾಗತ್ತೆ ಅಂತೇಳಿ ಇವತ್ತಿನ ದಿವಸ ನಾನು ಮನವಿ ಮತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತಹಸೀಲ್ದಾರ್ನ ಮೀಟ್ ಮಾಡಿ ನೀವು ಒಂದು ಮೆಮೊರಾಂಡಮ್ ಕೊಟ್ರಿ. ಅವ್ರು 15 ದಿನ ಒಳಗೆ ನಾವೇ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ನಿಮಗೆ ಪರಿಹಾರ ಕೊಡ್ತೀನಿ ಅಂತ ಏನಾಯ್ತು? ಅವ್ರು ಬಂದಿದ್ರು, ಸ್ಥಳ ಪರಿಶೀಲನೆ ಬಂದ್ಬಿಟ್ಟು ನಮ್ಮ ತೋಟಗಾರಿಕೆ ಮತ್ತು ನಮ್ಮ ಜಂಟಿಯಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಜಂಟಿ ಸಮಿತಿ ರಚನೆ ಮಾಡಿಕೊಂಡು ಒಂದು ರಿಪೋರ್ಟ್ ಕೂಡ ಹಾಕೊಂಡು ಹೋಗಿದ್ದಾರೆ. ಆದ್ರೂ ಕೂಡ ಸರ್ಕಾರ ಕಡೆಯಿಂದ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಒಂದು ಉತ್ತರವನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ನಿಮ್ದು ಹೋರಾಟ ಹೆಂಗಿರುತ್ತೆ ಸರ್? ಇದು ಬಂದ್ಬಿಟ್ಟು ನಮಗೆ ನಿಜವಾಗ್ಲೂ ಕೂಡ ಈಗ ಆತ್ಮಹತ್ಯೆ ಒಂದೇ ದಾರಿ ಆಗ್ತಾ ಇದೆ ನಮ್ಮಲ್ಲಿ ಕೂಡ. ಯಾಕಂತೇಳಿ ನೋಡಿ, ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಸರಿಸುಮಾರು ಅಂದ್ರೆ 4,000 ಹೆಕ್ಟೇರ್ ಅಷ್ಟು ನಮ್ಮ ರೈತರಿದ್ದಾರೆ, ಅಂದ್ರೆ ಬೆಳೆ ಬೆಳೀತಾ ಇದ್ದಾರೆ. ಇದನ್ನ ನಂಬಿಕೊಂಡು ಸುಮಾರು 4,000ರಿಂದ 5,000 ರೈತರಿದ್ದಾರೆ. ಆದ ಕಾರಣಕ್ಕಾಗಿ ಒಂದು ಪ್ರಾಥಮಿಕವಾಗಿ ಕೂಡ ಇದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ಶಾಲಾ ಶಿಕ್ಷಣಕ್ಕಾಗಿರ್ಬೋದು ಮತ್ತು ಜೀವನೋಪಾಯಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಇದನ್ನೇ ನಂಬಿಕೊಂಡಿದ್ದಾರೆ. ಆದ ಕಾರಣಕ್ಕೆ ಕೂಡ ಇಲ್ಲ ಅಂದ್ರೆ ಪರಿಹಾರ ವಿತರಣೆ ಮಾಡಿ, ಇಲ್ಲ ಅಂದ್ರೆ ಕೂಡ ನಮಗೆ ಒಂದು ಆತ್ಮಹತ್ಯೆ ಮಾಡೋದಕ್ಕೆ ಒಂದು ದಾರಿ ಕೊಡಿ, ಒಂದು ದಯಾಮರಣ ಕೊಡಬೇಕಂತೇಳಿ ನಾನು ನಮ್ಮ ರೈತರ ಪರವಾಗಿ ಕೂಡ ಒಂದು ನಮ್ಮ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ. 2 ತಿಂಗಳ ಮುಂಚೆ ಕೂಡ ನಮ್ಮ ಕೆಜಿಎಫ್ ಭಾಗದಲ್ಲಿ ಮತ್ತು ಕೋಲಾರ ಜಿಲ್ಲೆ ತುಂಬಾ ಅಂದ್ರೆ ನಮ್ಮ ಕೆಜಿಎಫ್ ತಾಲೂಕು ಮತ್ತೆ ಶ್ರೀನಿವಾಸಪುರದಲ್ಲೂ ಅಲ್ಲಲ್ಲಿ ಕೂಡ ಬಿರುಗಾಳಿ ಮತ್ತೆ ಅಲಿಕಲ್ಲು ಮಳೆಗೆ ಸ್ವಲ್ಪ ಅಂದ್ರೆ ಕನಿಷ್ಠ ಅಂದ್ರೆ ಒಂದು 60ರಿಂದ 70% ಬೆಳೆ ನಾಶವಾಗಿತ್ತು. ನಮ್ಮ ಭಾಗದಲ್ಲಿ ಕೂಡ ನಷ್ಟವಾಗಿತ್ತು. ಅದರ ಮಾರನೇ ದಿವಸ ಬಂದ್ಬಿಟ್ಟು ನಮ್ಮ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ಕೂಡ ನಮ್ಮ ರೈತರ ಪರವಾಗಿ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಮತ್ತೆ ಅವರು ಕೂಡ ಜಂಟಿಯಾಗಿ ಬಂದು ಸಮಿತಿ ರಚನೆ ಮಾಡ್ಕೊಂಡು ಬಂದು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ರಿಪೋರ್ಟ್ ಹಾಕಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಕೂಡ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು ಮತ್ತೆ ಪರಿಹಾರ ಆಗಿರ್ಬೋದು ಯಾವುದು ಕೂಡ ನಮಗೆ ₹1 ಬಂದಿಲ್ಲ. ಮತ್ತೆ ಅದು ಏನು ಪ್ರೋಗ್ರೆಸ್ ಆಗಿದೆ ಯಾವುದು ಕೂಡ ನಮಗೆ ಇದುವರೆಗೂ ಕೂಡ ಗೊತ್ತಿಲ್ಲ. ಅದ್ರ ಜೊತೆಯಾಗಿ ಕೂಡ ಈಗ ಏನು ಕಳೆದ ಒಂದು ವಾರದಿಂದ ಅಂದ್ರೆ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಒಂದು 15 ತಾರೀಕಿಂದ 25ನೇ ತಾರೀಕು ಮಾಡಿದ್ರೆ ಕಟಾವು ಮಾಡಿದ್ರೆ ಕರೆಕ್ಟಾಗಿ ಬೆಳೆ ಹಾರ್ವೆಸ್ಟ್ ಆಗುತ್ತೆ. ಅಂದ್ರೆ ಏನು ಲಾಸ್ ಆಗದೆ ಆಗುತ್ತೆ. ಈಗ ನೀವು ನೋಡ್ಬೋದು, ಬೇಕಾದ್ರೆ ಹಂಗೆ ಗಿಡದಲ್ಲಿ ಈ ರೀತಿ ಕೊಳಿತಾ ಇದೆ ಕಾಯಿ. ಯಾಕಂತ ಹೇಳಿದ್ರೆ ಬರೀ ₹2 ₹3 ಕೇಳ್ತಾ ಇದ್ರು ಕೆಜಿ. ಅದು ಬೆಳಿಬೇಕಂತ ಹೇಳಿದ್ರೆ 1 ಎಕರೆಗೆ ಕನಿಷ್ಠ ಅಂದ್ರೆ 10ರಿಂದ 15 ಸಾವಿರ ಖರ್ಚಾಗ್ತಾ ಇದೆ. ಅದು ನಮಗೆ ಮಳೆ ಇಲ್ದಿರಾ ನಮ್ದು ಬಂದ್ಬಿಟ್ಟು ಬಯಲ್ಸೀಮೆ. ಮಳೆ ಇಲ್ದಕ್ಕೋಸ್ಕರ ಒಂದು ಟ್ಯಾಂಕರ್ಗೆ ₹800 ಖರ್ಚು ಮಾಡಿಬಿಟ್ಟು ಸರಿಸುಮಾರು 15 ಸಾವಿರ ಖರ್ಚಾಗ್ತಿದೆ. ಅಷ್ಟು ಖರ್ಚು ಮಾಡಿ ಅಲಿಕಲ್ ಮಳೆ ಬಿತ್ತು, ಬಿರುಗಾಳ ಆಯಿತು, ಆಗ್ಲಾಸ್ ಆಯಿತು. ಮತ್ತೆ ಇರುವಂತಹ ಒಂದು 20-30% ಅಷ್ಟು ಕಾಯಿ ಕೂಡ ಬೆಳೆ ಇಲ್ದಿರಾ. ಇದು ನೋಡಿ, ಕಳೆದ 3-4 ದಿನಗಳ ಮುಂಚೆ ನಮ್ಮ ಪಕ್ಕದ ಆಂಧ್ರ ಪ್ರದೇಶ ಸರ್ಕಾರ ₹4 ಬೆಂಬಲ ಬೆಲೆ ಘೋಷಿಸಿದೆ ಮತ್ತು ಅದ್ರ ಜೊತೆಗೆ ಕೂಡ ಪರಿಹಾರ ಕೂಡ ವಿತರಿಸ್ತಾ ಇದೆ. ಆದರೆ ನಮ್ಮ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಇದುವರೆಗೂ ಕೂಡ ಒಂದು ಮಾವು ಬೆಳೆಗಾರರಿಗೆ ನಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ ಕಾರಣಕ್ಕಾಗಿ ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರಾದಂತಹ ಚಿನ್ನಪ್ಪ ರೆಡ್ಡಿ ಅವರು ಮತ್ತು ಎಲ್ಲ ಸಮಸ್ತ ಕೆಜಿಎಫ್ ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ಸಮಸ್ತ ಮಾವು ಬೆಳೆಗಾರ ಹಿತಾಸಕ್ತಿಗೋಸ್ಕರ ಇವತ್ತು ಕೋಲಾರ ಜಿಲ್ಲೆ ಬಂದ್ ಅಂತ ಹೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರ ಸಂಘದ ವತಿಯಿಂದ ಮತ್ತು ಸಮಸ್ತ ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರ ಪರವಾಗಿ ಕೂಡ ಇವತ್ತು ಅವರಿಗೆ ಸಂಪೂರ್ಣವಾದಂತಹ ಬೆಂಬಲ ಘೋಷಿಸುತ್ತಾ ಮತ್ತು ನಾವು ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ರೈತರು. ಆದ ಕಾರಣಕ್ಕಾಗಿ ಶೀಘ್ರವೇ ಬೆಂಬಲ ಬೆಲೆ ಕೊಡಬೇಕು ಮತ್ತು ಏನು ಪರಿಹಾರ ಇದೆ, ಒಂದು ಅವಕಾಶ ಕೂಡ ಇದೆ ಸರ್. ನಿಮಗೂ ಗೊತ್ತಿರ್ಬೋದು, NDRF ಫಂಡ್ ಅಲ್ಲಿ ಒಂದು ಅವಕಾಶ ಇದೆ. ಆದ್ರೂ ಕೂಡ ಇದುವರೆಗೂ ನಿಜವಾಗ್ಲೂ ಕೂಡ ನಮ್ಮ ರೈತರ ಕಣ್ಣೊರೆಸುವಂತ ಕೆಲಸ ಯಾರು ಮಾಡ್ತಾ ಇಲ್ಲ. ಆದ ಕಾರಣಕ್ಕಾಗಿ ಶೀಘ್ರವಾಗಿ ಆದ್ರೆ ಆದಷ್ಟು ಬೇಗ ಕೂಡ ನಮ್ಮ ರೈತರ ಸ್ಪಂದನೆಗೆ ಸ್ಪಂದಿಸುತ್ತಾ ಅವ್ರಿಗೆ ಏನೋ ಒಂದು ನೆರವು ಮಾಡ್ಬೇಕಂತೇಳಿ ಇವತ್ತು ದಿವಸ ನಾವು ಆಗ್ರಹ ಮಾಡ್ತೀವಿ. ಈಗ ನೋಡಿ, ಇದುವರೆಗೂ ಕೂಡ ನಿಜವಾಗ್ಲೂ ನಮ್ಮ ತಾಲೂಕಿನಲ್ಲಿ ಕನಿಷ್ಠ ಅಂದ್ರೆ ಕೂಡ 4,000ರಿಂದ 5,000 ಜನ ಇದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ಶಾಲಾ ಶಿಕ್ಷಣಕ್ಕಾಗಿರ್ಬೋದು, ಜೀವನೋಪಾಯಕ್ಕಾಗಿರ್ಬೋದು, ಒಂದು ಆರೋಗ್ಯಕ್ಕಾಗಿರ್ಬೋದು, ಎಲ್ಲರೂ ಕೂಡ ಬ್ಯಾಂಕಲ್ಲಿ ಸಾಲ ಮಾಡಿ ಚಿನ್ನ ಅಡವೆ ಇಟ್ಬಿಟ್ಟು ಒಂದು ಬೆಳೆ ಬೆಳೀತಾ ಇದ್ರೆ. ಆದ ಕಾರಣಕ್ಕಾಗಿ ದಯವಿಟ್ಟು ಸರ್, ನಮ್ಮ ಮಾವು ಬೆಳೆಗಾರ ಪರವಾಗಿ ನೀವು ಸರ್ಕಾರಕ್ಕೆ ನಮ್ಮ ಪರವಾಗಿ ಕೂಡ ನಮ್ಮ ಧ್ವನಿಗೆ ಸ್ಪಂದನೆ ಮಾಡುತ್ತಾ ರೈತರು ಕೊಡ್ಬೇಕಂತೇಳಿ ಈ ದಿವಸ ಮಾಡ್ತಾ ಇದ್ವಿ. ಇದನ್ನೇನಾದ್ರೂ ಕೂಡ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ನಾವು ಏನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ಇಲ್ಲ ವಿಧಾನಸಭೆ ಹತ್ರ ಹೋಗ್ಬಿಟ್ಟು, ಇಲ್ಲ ಅಂದ್ರೆ ನಮ್ಗೆ ಒಂದು ಆತ್ಮಹತ್ಯೆ ಒಂದು ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭಾರತದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರೈತರು ಭಾರತದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ, ಬೆನ್ನೆಲುಬು ಮುರಿಯುವಂಗೆ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಸರ್ಕಾರಕ್ಕೆ ಯಾವಾಗ ಬಿಸಿ ಮುಟ್ಟುತ್ತೆ ಅಂತಂದರೆ ಫುಡ್ ಸ್ಕೇರ್ಸಿಟಿ ಆದಾಗ ಮಾತ್ರ. ಈಗ ಪೆಟ್ರೋಲು ಡೀಸೆಲು ಸ್ಕೇರ್ಸಿಟಿ ಆದರೆ ಏನು ಲಾಸ್ ಆಗಲ್ಲ. ಅದೇ ಫುಡ್ ಸ್ಕೇರ್ಸಿಟಿ ಅಂತಂತಂದರೆ ಬದುಕೋಕ್ಕೆ ಆಗಲ್ಲ. ಇದು ಹೀಗೆ ಕಂಟಿನ್ಯೂ ಆದರೆ ಸರ್, ಈ ಬೆಳೆ ಇನ್ನೊಂದು ಬೆಳೆ ಯಾವುದರಿಂದನೂ ರೈತರು ಹಿಂದೆ ಸರಿದಿದ್ದಾರಂದರೆ ದೇಶದಲ್ಲಿ ಫುಡ್ಗೆ, ಊಟಕ್ಕೆ, ಅನ್ನಕ್ಕೆ ಇಲ್ದಂಗೆ ಆಗಿಬಿಡುತ್ತೆ. ದಯವಿಟ್ಟು ಈಗಲೇ MSP ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸು ಅದನ್ನು ಸ್ವಲ್ಪ ತಾವು
ನಮ್ಮ ಪರವಾಗಿ ಫಿಕ್ಸ್ ಮಾಡೋದಕ್ಕೆ ನೀವು ಸ್ವಲ್ಪ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತೇಳಿ ಕಳೆದ ವರ್ಷ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು. ಅದು PDPS ಸ್ಕೀಮ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಏನು ನಮ್ಮ ಕಳೆದ 3-4 ದಿನಗಳ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ PDPS ಅಂತ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತೇಳಿ ಅದು ಮಾಡಬೇಕು. ಅದ್ರ ಜೊತೆಗೆ ಕೂಡ ಕನಿಷ್ಠ ಅಂದ್ರೆ ಕೂಡ 1 ಎಕರೆಗೆ 15,000 ರೂಪಾಯಿ ಅಷ್ಟು ನಮ್ಮ ಮಾವು ರೈತರು ಕೊಡಬೇಕಂತೇಳಿ ಇವತ್ತು ದಿವಸ ಎಲ್ಲ ನಮ್ಮ ಸಮಸ್ತ ರೈತರ ಪರವಾಗಿ ಕೂಡ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ರೈತಿಂಗ್ ಇದೆ ಅಂದ್ರೆ ಭಾರತ ವ್ಯವಸಾಯ ವ್ಯವಸಾಯನೇ ಆ ಥರ ಇದೆ. ಬೆಳೆಯಲ್ಲ ಹಾಗೇನಾಗುತ್ತೆ